ಜಿಲ್ಲಾದ್ಯಂತ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ರೈತರ ಬೆಳೆ ಹಾನಿ, ಮನೆಗಳ ಮೇಲ್ಛಾವಣಿ ಕುಸಿತ ಹಾಗೂ ವಿದ್ಯುತ್ ವ್ಯತ್ಯಯದಂತಹ ಗಂಭೀರ ಸಮಸ್ಯೆಗಳು ಎದುರಾಗಿವೆ. ಮೇಜರ್ ಏನು ಅಂತ ಹೇಳಿದರೆ ಆದಷ್ಟು ಬೇಗ ನಾವು ಮಾಜರ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಕಾಯಲ್ಲ, ಯಾರಿಗೆ ಮನೆ ಹಾನಿಯಾಗಿರುತ್ತೆ ಅವ್ರು ಮತ್ತೆ ಅಲ್ಲೇ ಬದುಕಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶೀಟು ಇಲ್ಲ ಏನಾದ್ರು ಮಾಡಿ ಸಹಕಾರ ಮಾಡಿಕೊಂಡು ಊರವರೆಲ್ಲ ಒಟ್ಟಿಗೆ ಮಾಡಿದ್ದಾರೆ. ಆಗಲೇ ಕೆಲವು ಕಡೆಗೆ ಮಾಜರ್ ಮಾಡಿದ್ದಾರೆ. ಈಗ ಈ ಗ್ರಾಮದ್ದೇ ಇವತ್ತು 2 ಗಂಟೆ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಇನ್ನೊಂದು 1 ತಾಸು 2 ತಾಸು ಜಾಸ್ತಿ ಆಗ್ಬೋದು. ಬಟ್ 2 ವಿಚಾರ ಇಲ್ಲಿ ಭಾಳ ಮುಖ್ಯವಾಗಿ. ಒಂದು, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅಧಿಕಾರಿಗಳು ಮಾಡಬೇಕು, ಎಲ್ಲ ಪಕ್ಷದವರು ಮಾಡಬೇಕು, ಗ್ರಾಮ ಪಂಚಾಯತಿಯವರು ಕೂಡ ಕೂಡಬೇಕಾಗತ್ತೆ. ಫಸ್ಟ್ ಕರೆಂಟ್ ಕೊಡಬೇಕು, ಯಾಕೆಂದರೆ ನೀರು ಬೇಕು ಅಂದರೆ ಇವತ್ತು ಫಸ್ಟ್ ಕರೆಂಟ್ ಇಲ್ಲ ಅಂದರೆ ನೀರು ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ 50% ಮೇಲೆ ಎಲ್ಲ ಹಳ್ಳಿಗೂ ಕೂಡ 36 ಹಳ್ಳಿಗೆ ಎಫೆಕ್ಟ್ ಆಗಿದೆ. 36 ಹಳ್ಳಿಗೂ ಕೂಡ ಇವಾಗ ಆ್ಯಸ್ ಇಟ್ ಇಸ್ ಕರೆಂಟು ರಿಸ್ಟೋರ್ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆಗೆ ಆಗಬೇಕು, ಇನ್ನೂ ಕೆಲವು ಕಡೆಗೆ ಲೇಟ್ ಆಗುತ್ತೆ. ಬಿರುಗಾಳಿ ಮತ್ತು ಮಳೆಯಿಂದ ಹಾನಿಗೊಳಗಾದ ಅಡಿಕೆ, ತೆಂಗು ತೋಟ ಸೇರಿದಂತೆ ಬೆಳೆ ಹಾನಿಯಾದ ರೈತರಿಗೆ ಮತ್ತು ಮನೆ ಕಳೆದುಕೊಂಡವರಿಗೆ ತಕ್ಷಣವೇ ಸೂಕ್ತ ಪರಿಹಾರ ಬಿಡುಗಡೆ ಮಾಡುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್. ಮಧು ಬಂಗಾರಪ್ಪನವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಭಾಗದ ಮುಖಂಡರು ಎಲ್ಲ ಏನಂದರು, ಕೆಲವು ಕಡೆಗೆ ಅವರೇ ಜನರೇಟರ್ ತೊಗೊಂಡು ಕರೆಂಟಿಗೆ, ಯಾಕೆಂದರೆ ಹೋದಾಗ ಈ ಇಲ್ಲೊಂದು ಬಿದ್ದಿರುತ್ತೆ, ಅಲ್ಲೊಂದು ರಿಪೇರಿ ಅಷ್ಟು ಈಸಿಯಾಗಿ ಓವರ್ನೈಟಿಗೂ ಆಗಲ್ಲ. ಕೆಲವು ಸತಿ ಫೋರ್ಸ್ನ ಬೇರೆ ಕಡೆಯಿಂದನೂ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಅಂದರೆ ನಮ್ಮ ಸೊರಬದಲ್ಲಿ ಖಾಲಿ ಇದ್ದಾರೆ, ಶಿಕಾರಿಪುರದಲ್ಲಿ ಖಾಲಿ ಇದ್ದಾರೆ, ಭದ್ರಾವತಿಯಲ್ಲಿ ಖಾಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಅವ್ರನ್ನೂ ತೊಗೊಂಡು ಬೇಗ ಕೆಲಸ ರೀಸ್ಟೋರ್ ಮಾಡಿ ಅಂತ. ಸೊ ಕುಡಿಯೋ ನೀರು ಮತ್ತು ಕರೆಂಟು ಒಂದು ಭಾಗ ಕೊಡಬೇಕು. ಹಂಗಾಗಿ ಇರೋದು ನಮ್ಮ ಎಷ್ಟು ಮೇಜರ್ ಕ್ರಾಪ್ ಅಡಿಕೆ ಇರೋದ್ರಿಂದ ಸರ್ ನಮ್ಮ ಏರಿಯಾದಲ್ಲಿ ಅರ್ಧಕ್ಕರ್ಧ 50% ಹೋಗಿದೆ ಎಲ್ಲರದ್ದು. ಕೆಲವೊಬ್ಬರದ್ದು ಮುಕ್ಕಾಲು ಭಾಗನೇ ಹೋಗಿದೆ. ಹಂಗಾಗಿ ತುಂಬ ಹಾನಿ, ಅದ್ರ ಮೇಲೆ ಡಿಪೆಂಡು, ಜೀವನ ಎಲ್ಲ ಅದ್ರ ಮೇಲೆ ಡಿಪೆಂಡು. ರೈತರಿಗೆ ಆರ್ಥಿಕವಾಗಿ ಸುಧಾರಿಸ್ಕೊಳ್ಳೋದು ಭಾರಿ ಕಷ್ಟ ರೈತರು ಈಗಿನ ಅನಾಹುತದಿಂದ. ಹಂಗಾಗಿ ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಿಸ್ಬೇಕಂತ ನಾವು ಎಲ್ಲರೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಏನು ನಮಗೆ ಬಿರುಗಾಳಿ ಸಹಿತ ಮಳೆ ಏನು ಬಂತಲ್ಲ, ಈ ಗಾಳಿಯಲ್ಲಿ ನಮ್ಮ ಜೀವನನೇ ಕೊಚ್ಚಿಕೊಂಡು ಹೋಗಿದೆ. ನಮ್ಮ ಮುಂದಿನ ಜೀವನ ಹೆಂಗೆ ಮಾಡಬೇಕು ಅನ್ನೋದೇ ತೋಚಿದಂಗಾಗಿ ನಮ್ಮ ಹಳ್ಳಿ ಗ್ರಾಮಸ್ಥರೆಲ್ಲ ಭಾರಿ ಚಿಂತೆಗೀಡಾಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮದು ಭದ್ರಾವತಿ ತಾಲೂಕಲ್ಲಿ ಪೂರ್ತಿ ಸಿಂಗಲ್ ಕ್ರಾಪ್, ಭತ್ತನೂ ಇಲ್ಲ, ರಾಗಿ ಇಲ್ಲ, ಯಾವುದೂ ಇಲ್ಲ, ಬರೀ ಸಿಂಗಲ್ ಕ್ರಾಪ್ ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪೂರ್ತಿ ಅಡಿಕೆ ನೆಲ ಕಚ್ಚಿದೆ. ಅಡಿಕೆ ನೆಲ ಕಚ್ಚಿ ಅಷ್ಟು ಬೆಳೆಯಲೇ ಇಲ್ಲ. ಈಗ ಮತ್ತೆ ನಾವು ಬೆಳೆಸ್ಬೇಕು ಅಂದರೆ 10 ರಿಂದ 12 ವರ್ಷ ಬೇಕು. ಈ ಬೆಳೆ ಬೆಳೆಸೋಕ್ಕೂ ಅಂದರೆ 12 ವರ್ಷ ತನಕ ನಾವು ಜೀವನ ಹೆಂಗೆ ಮಾಡಬೇಕು? ನಾವು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಈ ವರ್ಷ ಹಾಕಿದ್ರೆ 3 ತಿಂಗಳಿಗೆ ಬೆಳೆ ಬರುತ್ತೆ ಅನ್ನೋದಾದರೆ ಹೆಂಗೋ ರೈತ ಜೀವನ ಮಾಡ್ಬಿಡ್ಬೋದು. ಮತ್ತು ಹೆಂಗೋ ಬೆಳೆಸ್ಕೊಂಡು ಹೆಂಗೋ ಕಷ್ಟಪಟ್ಟು ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಸಮಸ್ಯೆಗಳಿಗಿರ್ಬೋದು, ಜೀವನಕ್ಕಿರ್ಬೋದು, ಎಲ್ಲದಕ್ಕೂ ಹೆಂಗೋ ಮೇಂಟೈನ್ ಮಾಡ್ಬೋದು. ಈ 10 ವರ್ಷ ಮತ್ತೆ ಬೆಳೆ ಬರೋಕ್ಕೆ ನಮ್ಗೆ 10 ವರ್ಷ ಆಗುತ್ತೆ. ಅಲ್ಲಿ ತನಕ ನಾವು ಹೆಂಗೆ ಮೇಂಟೈನ್ ಮಾಡಬೇಕು? ಹಂಗಾಗಿ ಸಣ್ಣ ಪುಟ್ಟ ಪರಿಹಾರ ಅಂತ ಒಂದು ಘೋಷಣೆ ಮಾಡಿದರೆ ನಮಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಇದು ಗಂಭೀರವಾಗಿ ತಗೊಂಡು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಚರ್ಚೆ ಆಗಿ ನಿಜವಾಗ್ಲೂ ಇದು ಪ್ರಕೃತಿ ವಿಕೋಪ ಆಗಿರೋದ್ರಿಂದ ರಾಷ್ಟ್ರೀಯ ವಿಪತ್ತು ಅಂತೇಳಿ ಘೋಷಣೆ ಮಾಡಬೇಕು. ಕೇಂದ್ರದಿಂದ ದೊಡ್ಡದಾಗಿ ಪ್ಯಾಕೇಜೇ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಗಾಳಿ ಮಳೆಗೆ ಹಾನಿಗೊಳಗಾದ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೃಷ್ಣ ಬೈರೇಗೌಡರು 1ನೇ ತಾರೀಕೇನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಅವರಿಗೆ ರಿವ್ಯೂ ತೊಗೊಂಡು ನಾವು ಅಷ್ಟರೊಳಗೇ ಎಷ್ಟು ಲಾಸ್ ಆಗಿದೆ, ಏನಾಗಿದೆ, ಎಷ್ಟು ಮರಗಳು ಆಗಿದ್ದಾವೆ. ಯಾರಿಗೊಬ್ಬನಿಗೆ 1 ಎಕರೆ ಇರುತ್ತೆ, 500 ಮರಗಳು ಇರ್ತವೆ. ಅದರೊಳಗೆ ಅವನಿಗೆ ಒಂದು 300 ಮರ ಹೋಗ್ಬಿಟ್ರೆ ಅವನು ಜೀವನನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತಕ್ಕಂಥದ್ದು. ಇದು 2017ರಲ್ಲಿ ಒಂದು ಸತಿ ಆಗಿತ್ತು ಅಂದರು. ಯಾವುದೋ ಒಂದು ಮನೆಗೆ ಹೋದಾಗಲೂ ಕೂಡ ಬಡವರು 3ನೇ ಸತಿ ನಮ್ಮ ಮನೆ ಹಿಂಗೆ ಆಗಿರೋದು ಅಂತ. ಇದ್ರ ಜೊತೆಗೆ ಅಫ್ಕೋರ್ಸ್ ಬೇರೆ ಸಮಸ್ಯೆಯನ್ನು ಹೇಳ್ತಾರೆ. ಯಾಕಂದರೆ ಖಾತಾ ಆಗಿಲ್ಲ ಕೆಲವೆಲ್ಲ. ಅದು ಖಾತಾ ಇವ್ರು ಮಾಡಿಸ್ಕೋಬೋದಾಗಿತ್ತು. ಜಮೀನು ಜಾಸ್ತಿ ಬೇಕು ಅಂತ ಹೇಳಿ ಅದಿದೆ. ಫಸ್ಟ್ ನೀವು ಇಷ್ಟು ಮಾಡ್ಕೊಳ್ಳಿ, ಅದು ಇನ್ನೊಂದು ದಿವಸ ನೋಡೋಣ. ಅದು ಈಗಲ್ಲ ಸದ್ಯಕ್ಕೆ.